ತಾಯಿಗಿಂತ ಮಿಗಿಲಾದ್ದು ಯಾರೂ ಇಲ್ಲ. ತಾಯಿಗಿಂತ ಸಹಾಯ ಮಾಡೋ ಜೀವ ನಮ್ಮ ಮೇಲೆ ಕರುಣೆ ತೋರಿ ಜೀವನ ಪೂರ್ತಿ ನಾವು ಏನೇ ಅಂದ್ರು ಏನೇ ಮಾಡಿದ್ರು ನಮ್ಮನ್ನು ಸಹಿಸ್ಕೊಂಡು ಇಷ್ಟು ದಿನ ಇಷ್ಟು ವರ್ಷ ಇಷ್ಟು ಸಮಯ ನಮಗೋಸ್ಕರ ಅಂತಾನೆ ಮುಡಿಪಾಗಿಟ್ಟಿರ್ತಾಳೆ. ಸೊ ಅಂಥ ತಾಯಿ ಒಂದು ಚಿತ್ರ ಇವತ್ತು ಎಲ್ಲರ ಕಣ್ಮುಂದೆ ಕಣ್ಣೀರಾಗಿ ಸುರಿಯಾಗತೈತಿ. ಇದು ಮಧ್ಯಪ್ರದೇಶದೊಳಗೆ ಆಗಿರೋ ಒಂದು ಘಟನೆ. ನಿಜವಾಗ್ಲೂ ನೋಡಿದ್ರೆ ಇಷ್ಟು ಸಿಸ್ಟಮ್ ಇಷ್ಟು ಹೊಲಸೈತಿಪ್ಪ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಹೌದು, ಇವಾಗ ಸದ್ಯದೊಳಗೆ ಎಲ್ಲ ಕಡೆನೂ ಹರಡಾಗತೈತಿ. ಒಂದು ತಾಯಿ ತನ್ನ ಮಗುನ ಅಪ್ಕೊಂಡು ತನ್ನ ಮಗುನ ಕಾಪಾಡಬೇಕು ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಕಾಪಾಡಲಿ, ದೇವರು ನನ್ನ ಮಗನಾದರೂ ಬದುಕಿಸ್ಕೊಡ್ಲಿ, ನನ್ನನ್ನು ಬದುಕಿಸ್ಕೊಳ್ಳಿಲ್ಲ ಅಂದರೂ ಚಿಂತಿಲ್ಲ, ನನ್ನ ಮಗ ಬದುಕಲಿ ಅಂತ ಹೇಳಿ ತನ್ನ ಒಂದು ಎದೆ ಮೇಲೆ ತನ್ನ ಮಗನ ಮಲಗಿಸ್ಕೊಂಡು ಬರೀ ಆ ಜೀವ ಭಿಕ್ಷೆನ ಕೇಳಕ್ಕೊತ್ತ ಈಗ ಆ ತಾಯಿನೂ ಇಲ್ಲ, ಜೊತೆಗೆ ಆ ಮಗುನೂ ಇಲ್ಲ. ಹೌದು, ಇವಾಗ ಈ ಒಂದು ಮಧ್ಯಪ್ರದೇಶದೊಳಗೆ ಆಗಿರೋ ಒಂದು ಘಟನೆ ಈಗ ಎಲ್ಲರ ಮನೆಯಲ್ಲಿ ಮನಸ್ಸಲ್ಲಿ ತಾಯಿ ಬೆಲೆ ಯಾರು ಇನ್ನೂ ಮಟ್ಟನ ತಿಳ್ಕೊಂಡಿಲ್ಲಲ್ಲ, ಪ್ರತಿಯೊಬ್ಬರು ಕೂಡ ಈಗ ಅದರ ಬೆಲೆ ತಿಳ್ಕೊಳ್ಳೋಂಥ ಸಂದರ್ಭ ಬಂದೈತಿ. ಇದು ಕೇವಲ ಒಂದು ಕಾಲ್ಪನಿಕ ಚಿತ್ರ ಅಲ್ಲ, ಇದು ನೈಜ ಘಟನೆ. ಮಧ್ಯಪ್ರದೇಶದಲ್ಲಿ ಬೋಟಿಂಗ್ ಮಾಡೋ ಒಂದು ಸಮಯದಲ್ಲಿ ಆದ ಅವಘಡದೊಳಗೆ ಎಷ್ಟು ಜನ ತೀರ್ಕೊಂಡಾರು, ಎಷ್ಟು ಜನ ಗಾಯಗೊಂಡಾರ ಎಲ್ಲನೂ ಕೂಡ ಈ ನಾ ವಿಡಿಯೋದೊಳಗೆ ಹೇಳ್ತೀನಿ. ಅದಕ್ಕೆ ಜಬಲ್ಪುರ್ ಬರ್ಗಿ ಡ್ಯಾಮ್ ಅನ್ನೋ ಒಂದು ಮಧ್ಯಪ್ರದೇಶದಲ್ಲಿ ಇರೋ ಒಂದು ಗ್ರಾಮದಲ್ಲಿ ಒಂದು ಊರೊಳಗೆ ಟ್ರಕ್ಕಿಂಗ್ ನಡೀತಾ ಇರ್ತದೆ. ಸೊ ಟ್ರಕ್ಕಿಂಗ್ ಮಾಡಿಕೊಂಡು ಎಲ್ಲರೂ ಕೂಡ ಅಲ್ಲಿ ಬೋಟಿಂಗ್ ಸಿಸ್ಟಮ್ ಇರ್ತದೆ. ಸೊ ಸ್ಕೂಬಾ ಡೈವಿಂಗ್ ಆಗಿರ್ಬಹುದು, ಆಮೇಲೆ ಪ್ಯಾರಾಚೂಟ್ ಆಗಿರ್ಬೋದು. ಸೊ ಇವೆಲ್ಲ ಸಮುದ್ರದ ಮಧ್ಯೆ ಕರ್ಕೊಂಡು ಹೋಗಿ ನಿಮಗೆ ಎಲ್ಲ ಥರ ಗೇಮನ್ನು ಅವರು ಆಟ ಆಡಿಸ್ತಾರೆ. ಸೊ ಇದು ಕೂಡ ಅದೇ ಥರ ಆಯಿತು. ಇವಾಗ ಗುರುವಾರ ಸಂಜೆ 5 ಗಂಟೆಗೆ ಆ ಒಂದು ಬೋಟಲ್ಲಿ ಇರೋವಂತಹ ಎಲ್ಲ 9 ಜನ ಶವ ಪತ್ತೆ ಆಗೈತಿ. ಇನ್ನೂ ಕೂಡ ಅಲ್ಲಿ ಇದಾರ, ಇನ್ನೂ ಕೂಡ ಅಲ್ಲಿ ಎಷ್ಟೋ ಹೆಣಗಳದಾವಂತ ಹೇಳಿ ಹೇಳಕತ್ತಾರ. ಆದ್ರೆ ಸದ್ಯಕ್ಕೆ ಈಗ ಮಧ್ಯಪ್ರದೇಶದ ಒಂದು ಈ ಡ್ಯಾಮ್ ಹತ್ರ ಬರ್ಗಿ ಡ್ಯಾಮ್ ಕಡೆ ಬರೀ 9 ಜನ ಶವದ ಸಿಕ್ಕೈತಿ. ಆದ್ರೆ ಇದರೊಳಗೆ ಮುಖ್ಯವಾಗಿ ಎಲ್ಲರೂ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಆ ತಾಯಿ ಮತ್ತು ಮಗನ ಒಂದು ದೇಹ ಶವಕ್ಕೆ. ನಿಜವಾಗ್ಲೂ ಆ ತಾಯಿ ಮಾಡಿರೋ ಸಹಾಯ, ಆದ್ರೆ ಆ ಸಹಾಯಕ್ಕೆ ಯಾವುದೇ ಒಂದು ಫಲ ಸಿಗಲಿಲ್ಲ ಅಂತೇಳಿ ಹೇಳ್ಬೋದು. ಯಾಕಂತಂದ್ರೆ ಇದು ಆ್ಯಕ್ಚುಲಿ ಒಂದು ಬೋಟಿಂಗ್ ಸಿಸ್ಟಮ್ ಆಗಿರ್ತದೆ. ಸ್ಕೂಬಾ ಡೈವಿಂಗ್ ಆಗಿರ್ಬೋದು, ಪ್ಯಾರಾಚೂಟ್ ಆಗಿರ್ಬೋದು. ಸೊ ಈ ರೀತಿ ಮಾಡಕ್ಕಂತೇಳಿ ಜನಕ್ಕೆ ಒಂದು ಏನಿಲ್ಲ ಅಂತಂದ್ರೆ ಒಂದು 20 ಮೆಂಬರ್ಸ್ ಇರುವಂಥ ಬೋಟ್ ಒಳಗೆ ಹೋಗ್ತದೆ. ಸೊ ಅಲ್ಲಿ ವಾತಾವರಣ ಫಸ್ಟ್ ಹೇಗಿರ್ತದೆ ಅಂತಂದ್ರೆ ಮಳೆ ಬರೋ ಸಿಚುವೇಶನ್. ಈಗಂತೂ ಗೊತ್ತೈತಿ, ಬೆಳಗ್ಗೆ ಬಿಸಿಲು ಬಂದ್ರೆ ಸಂಜೆಗಂತೂ ಮಳೆ ಅಥವಾ ಮಾಡಾರ ಆಗಿರ್ತೈತಿ. ಸೊ ಬಹಳ ಅಂದ್ರೆ ಜೋರಾಗಿ ಗಾಳಿ ಬೀಸ್ತೈತಿ, ಎಲ್ಲ ಬೀಸ್ತಿರ್ತೈತಿ. ಆದ್ರೆ ಇಲ್ಲಿ ಏನಪ್ಪ ಏನು ಆತಂತಂದ್ರ ಅಲ್ಲಿ ಆ ಒಂದು ಬೋಟಿಂಗ್ ಹೋಗುವಂಥ ಚಾಲಕನಿಗೂ ಗೊತ್ತೈತಿ ಹವಾ ಭಾಳ ಜೋರ್ ಬರಾಕತ್ತೈತಿ, ವಾಯು ಭಾಳ ಜೋರ್ ಐತಿ, ಇವತ್ತು ಹೋಗುವಂಗಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಏನು ಮಾಡಿದಾರೆ, ಹೆಚ್ಚಿನ ದುಡ್ಡು ತಗೊಂಡು ಆ ಒಂದು ಪ್ರೇಕ್ಷಕರಿಗೆ, ಆ ಒಂದು ಪ್ರವಾಸಿಗರಿಗೆ ಅವ್ರ ಹತ್ರ ಜಾಸ್ತಿ ರೊಕ್ಕ ತಗೊಂಡು ಅವ್ರ ಹತ್ರ ಬ್ಲ್ಯಾಕ್ ಟಿಕೆಟ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಬ್ಲ್ಯಾಕ್ ಟಿಕೆಟ್ ಅಲ್ಲಿ ಮಾಡಿಬಿಟ್ಟು ರಿಸ್ಕ್ ತಗೊಂಡು ತಾವು ರಿಸ್ಕ್ ತಗೊಂಡು ಆ ಪ್ರೇಕ್ಷಣ ನೋಡಕ್ ಬಂದಿರೋ ಸ್ಥಳ ಪ್ರವಾಸಿಗರಿಗೂ ಅಟ್ರಾಕ್ಟ್ ಮಾಡಿ ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂತ ಹೇಳಿ ಈ ಥರ ಎಲ್ಲ ಸಿಸ್ಟಮ್ ಯೂಸ್ ಮಾಡಿ ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಎಷ್ಟೋ ಜನರ ಜೀವ ಇಲ್ಲಿ ಹೋಗೈತಿ. ಅದು ಎಲ್ಲಿ ಮಧ್ಯ ಬರ್ಗಿ ಡ್ಯಾಮ್ ಕಡೆ ಈ ಒಂದು ಅವಘಡ ಸಂಭವಿಸೈತಿ. ಅದು ಭಾಳ ದಿನ ಏನಲ್ರಿ, ಮೊನ್ನೆ ಗುರುವಾರ ಆಗೈತಿ, ನಿನ್ನೆ ಇಲ್ಲ ಮೊನ್ನೆ ಸಂಜೆ 5 ಗಂಟೆಗೆ ವಾಪಸ್ ಎಲ್ಲಾನು ಗೇಮ್ ಆಡ್ಕೊಂಡು ರಿಟರ್ನ್ ಬರಾಕತ್ತಾರ್ರಿ. ಆ ಒಂದು ಚಾಲಕನಿಗೂ ಗೊತ್ತೈತ್ರಿ ಹವಾಮಾನ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ, ಈಗ ಹೋಗಬಾರ್ದು, ನಾವು ಹೋದ್ರೆ ರಿಸ್ಕ್ ನಮಗೆ ಅಂತ ಹೇಳಿ ಆ ಒಂದು ಸಿಸ್ಟಮ್ ಅಲ್ಲಿ ಯಾಕ್ರಿ ಹೇಳಿಲ್ಲ? ಎಂತ ಹವಾಮಾನ ಇಲಾಖೆ ಆತಾದ್ರೂ ಬೋಟ್ ಕಡೆ ಹೋಗ್ತಾ ಇದ್ರು ಅಥವಾ ಯಾವುದೋ ಪ್ರೇಕ್ಷಣೆ ಮಾಡೋರು ಪ್ರವಾಸಿಗರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ ಎಷ್ಟೊಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರ. ಅವ್ರಿಗೆ ಹೋಗ್ಬೇಕು ಹೋಗ್ಬಾರ್ದು ಅಂತ ಹೇಳಿ ಎಲ್ಲಾ ಸಿಸ್ಟಮ್ ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತದೆ, ಎಲ್ಲನೂ ಕೂಡ ಅವರಿಗೆ ಹೇಳಿರ್ತದೆ. ಆದ್ರೂ ಕೂಡ ರಿಸ್ಕ್ ತಗೊಂಡು ಜನರನ್ನ ಮೇಲೆ ಅವರ ಒಂದು ಯಾವುದೇ ಜೀವದ ಬೆದರಿಕೆ ಇಲ್ಲದೆ, ಯಾವುದೇ ರೀತಿ ಸೇಫ್ಟಿ ಇಲ್ಲ, ಒಂದು ಮಗುಗೂ ಸೇಫ್ಟಿ ಜಾಕೆಟ್ ಹಾಕಿಲ್ಲ ಅಲ್ಲಿ, ಆ ಒಂದು ತಾಯಿ ಹಾಕಿದ್ರೆ ಏಕೆ ಆ ಒಂದು ಹುಡುಗನಿಗೆ ಸಿಗದೆ ಇರೋಂತಹ ಬೋರ್ಡ್ ಸಿಸ್ಟಮ್ ಆಯ್ತಲ್ಲಿ ಹೋಗ್ಲಿ. ಈ ಒಂದು ಸಿಸ್ಟಮ್ ಈ ರೀತಿ ಆಗುತ್ತೆ ಈ ಮಧ್ಯಪ್ರದೇಶದಲ್ಲಿ. ಇದು ಗೌರ್ಮೆಂಟ್ ಏನು ಉತ್ತರ ಕೊಡ್ತೈತಿ? ಅದಕ್ಕೆ ಉತ್ತರ ಏನು ಕೊಡತ್ತಾರ ಗೊತ್ತಾ? ಅದು ನಮ್ಮ ರೆಸ್ಪಾನ್ಸಿಬಲ್ ಅಲ್ಲ. ಅವರು ಬ್ಲ್ಯಾಕ್ ಟಿಕೆಟ್ ಅಲ್ಲಿ ಮಾರಿದ್ರು, ಓಕೆ ಬ್ಲ್ಯಾಕ್ ಟಿಕೆಟ್ ಅಲ್ಲಿ ಮಾರಿದ್ರು, ಆ ಒಂದು ಸಿಸ್ಟಮ್ ಇರ್ತದಲ್ಲ ಅದ್ರದ್ದೇನಾಯ್ತು, ಅಷ್ಟೊಂದೆಲ್ಲ ಜೀವ ಆಯ್ತು. ಸೊ ಅವ್ರದ್ದು ಏನ್ ಮಾಡ್ತಾರ, ಈ ಒಂದು ಸಿಸ್ಟಮ್ ಯಾವ ರೀತಿ ಐತಪ್ಪ ಅಂತಂದ್ರೆ ನೀ ಹಣ ಕೊಟ್ರೆ ಮಾರಿ ಹೋಗ್ತೀಯ, ನೀ ಹಣ ಕೊಟ್ರೆ ಬಿಕ್ತೀಯ ಅಂತ ಆ ಥರ ಒಂದು ಪರಿಸ್ಥಿತಿ ಆಗೈತಿಲ್ಲ. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರ ಎಷ್ಟು ಕೇರ್ಲೆಸ್ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಬೇಡ ಅಂತಂದ್ವಿ ಆದ್ರೂ ಕೂಡ ಅವ್ರು ಹೋಗ್ತೀನಿ ಅಂತಂದ್ರು. ಸೊ ನಾವು ಕೂಡ ಹೋದ್ವಿ. ಇಷ್ಟು
ಅಸಡ್ಡೆಯಾಗಿ ಮಾತಾಡಕತ್ತಾರ ಎಲ್ಲರೂ ಅಂತಂದ್ರೆ ಅಲ್ಲಿ 9 ಜನ ಶವ ಪತ್ತೆ ಆಗೈತಿ, ಇನ್ನೂ ಕೂಡ ತೆಗಿಯಾಕತ್ತಾರ ಎಷ್ಟು ಜನ ಇನ್ನೂ ಅದಾರ ಅಂತ ಹೇಳಿ. ಬಾಳೆನಿಲ್ರಿ, ಬರೀ 300 ಕಿಲೋಮೀಟರ್ ಅಲ್ಲಿಂದ ದೂರ ಐತಿ, ಎಲ್ಲಿ ಈ ದಡದಿಂದ 300 ಕಿಲೋಮೀಟರ್ ದೂರ ಐತಿ ಅಷ್ಟೇ. ಆ ಒಂದು ಸಿಚುವೇಶನ್ಸ್ ಅಲ್ಲಿ ಸಂಜೆ 5 ಗಂಟೆಗೆ ಬರೋ ಒಂದು ಜೋರಾಗಿ ಗಾಳಿ ಬಂತು. ಸೊ ಅಂತ ಒಂದು ಸಿಚುವೇಶನ್ದಾಗ ಬೋಟ್ ಪಲ್ಟಿ ಆಗೈತಿ. ಸೊ ಪಲ್ಟಿ ಆದ ಸಂದರ್ಭದೊಳಗೆ ಎಲ್ಲರೂ ಕೂಡ ಬಿದ್ದಿದ್ದಾರೆ. ಅಲ್ಲಿ ಲೈಫ್ ಜಾಕೆಟ್ ಹಾಕಿಲ್ಲ ಯಾರು, ಆ ಮಗುನು ಕೂಡ ಲೈಫ್ ಜಾಕೆಟ್ ಹಾಕಿಲ್ಲ. ಯಾರೇ ಆದ್ರೂ ನೋಡ್ರಿ, ಈ ಬೋಟಿಂಗ್ ಸಿಸ್ಟಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಯಾವುದೇ ಒಂದು ವ್ಯಕ್ತಿ ಬಂದ್ರಪ್ಪ ನೋಡಬೇಕು, ಏನೋ ಒಂದು ಆಕ್ಟಿವಿಟಿ ಮಾಡಬೇಕು ಅಂತಂದ್ರೆ ಅಲ್ಲಿರೋ ವ್ಯಕ್ತಿ ಮುಂಚೆ ಫಸ್ಟ್ ಎಲ್ಲರೂ ಕೂಡ ಗೈಡ್ಸ್ ಇರ್ತಾರಲ್ಲ, ಅವ್ರು ಹೇಳೋದು ಒಂದೇ ಮಾತು, ಲೈಫ್ ಜಾಕೆಟ್ ಹಾಕೊಳ್ರಿ, ಲೈಫ್ ಜಾಕೆಟ್ ಹಾಕೊಳ್ರಿ. ಮಕ್ಕಳಿಗೂ ಕೂಡ ಇಟ್ಟಿರ್ತಾರೆ ಲೈಫ್ ಜಾಕೆಟಲ್ಲಿ. ಸೊ ಪ್ರತಿಯೊಬ್ಬರು ಕೂಡ, ಇವನ್ ಐ ಆಮ್ ಆಲ್ಸೋ, ನಾನು ಕೂಡ ಹೋಗಿದ್ದೀನಿ ಬೋಟಿಂಗಿಗೆ, ಅಲ್ಲಿ ಎಲ್ಲರಿಗೂ ಕೂಡ ಇಷ್ಟು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ತಾ ಇದ್ರು, ಲೈಫ್ ಜಾಕೆಟ್ ಹಾಕೊಳ್ಳಿ, ಲೈಫ್ ಜಾಕೆಟ್ ಹಾಕೊಳ್ಳಿ ಅಂತ ಹೇಳಿ. ಇಲ್ಲಿ ಆ ಮಗುಗೆ ಸಿಗದೇ ಇರುವಂಥ ಲೈಫ್ ಜಾಕೆಟ್ ಇತ್ತ, ಅಷ್ಟು ತೀರಾ ಬಡತನದಲ್ಲಿ ಇತ್ತ. ಅದರಲ್ಲಿ ಮಾಡಿದ್ದು ಫಸ್ಟು ಫೇಕ್ ಆಗಿ ಹೋಗಿದ್ದಾರೆ ಇವರು, ಬ್ಲ್ಯಾಕ್ ಟಿಕೆಟಲ್ಲಿ ಹೋಗಿದ್ದಾರೆ. ಈ ಥರ ಸಿಚುವೇಶನ್ಸ್ ಐತಿ ಅಂದರೆ ಅವ್ರು ಹೆಂಗೆ ಗೊತ್ತಾ, ಏನು ಆಗೋದಿಲ್ಲ ಬಿಡು, ಏನು ಮಾಡೋದಿಲ್ಲ ಬಿಡು, ನಾವು ಹೋಗಿ ಆರಾಮಾಗಿ ಬಂದುಬಿಡೋಣ ಅನ್ನೋ ಲೆಕ್ಕಾಚಾರದೊಳಗೆ ಹೋಗಿದ್ದಾರೆ ಹೊರತು ಇಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋಕ್ಕಿಂತ ಜೀವನ ಯಾಕ್ರಿ ರಿಸ್ಕ್ ತಗೋಬೇಕು. ಅಲ್ಲಿ ನೋಡಿ ಪಾಪ ಅನ್ಯಾಯವಾಗಿ ತನ್ನ ಮಗುನ ಬದುಕಿಸ್ಬೇಕು ಅಂತ ಹೇಳಿ ತಾಯಿ ಹೋರಾಡಿದ ಕಷ್ಟನೂ ಕೂಡ ಅಲ್ಲಿ ವಿಫಲ ಆಯಿತು. ಹೇಳ್ಬಹುದು ಲೈಫ್ ಜಾಕೆಟ್ ಹಾಕೊಂಡಾಳ ಹೆಣ್ಮಗಳ, ಆದರೂ ಕೂಡ ಹೆಂಗೆ ಸತ್ಲ ಅಂತ ಹೇಳಿ ಪ್ರಶ್ನೆ ಬರ್ತದೆ ಎಲ್ಲರ ತಲೆಯೊಳಗು. ಸೊ ಇದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಕೇಳ್ರಿ. ಒಂದು ಲೈಫ್ ಜಾಕೆಟ್ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಇರ್ತದೆ. ಆ ಒಂದು ವ್ಯಕ್ತಿ ಮೇಲೆ ಇನ್ನೊಂದು ಭಾರದ ವಸ್ತು ಬಿದ್ದಾಗ ಆಬ್ವಿಯಸ್ಲಿ ಆ ಲೈಫ್ ಜಾಕೆಟು ಕೂಡ ಕೈ ಕೊಡೋ ಸಾಧ್ಯತೆ ಬಹಳ ಇರ್ತೈತಿ. ಅದು ಬೆಂಡ್ ಥರ ಇರ್ಬೋದು, ನೀರ್ ಮೇಲೆ ತೇಲಾಡ್ಬೋದು, ಆದರೆ ಆಕೆ ತನ್ನ ಮಗುನ ಕಾಪಾಡಕ್ಕಂತ ಹೇಳಿ ಆ ಲೈಫ್ ಜಾಕೆಟ್ ಹಾಕದೇ ಇರೋ ಮಗುನ ತನ್ನ ಎದಿ ಮೇಲೆ ಇಟ್ಕೊಂಡಾಳ. ಸೊ ಇಟ್ಕೊಂಡಿರೋ ಕಾರಣಕ್ಕೆ ಆ ಒಂದು ಮಗು ಭಾರ, ಆ ಒಂದು ಮಗು ವಜ್ಜ ಆಗೈತಿ. ಸೊ ಆ ಕಾರಣಕ್ಕೆ ಏನಾಗೈತಿ, ಅವಳು ಕೂಡ ಅಲ್ಲಿ ಮುಳುಗಿದಾಳ. ಮಗ ಆದ್ರೂ ಬದುಕುತ್ತಾನ ಲೈಫ್ ಜಾಕೆಟ್ ಮೇಲೆ ಇದ್ರಂತೇಳಿ ಆಸೆ ಕಟ್ಕೊಂಡಿರೋ ತಾಯಿಗೂ ಕೂಡ ಇಲ್ಲಿ ನಿರಾಶೆ ಆಗೈತಿ. ಇವಾಗ ಆಯ್ತು ಬಿಡ್ರಿ, ಜೀವ ಅಂತೂ ಹೋಗ್ಬಿಡ್ತ. ಆದರೆ ಇಷ್ಟು ಕೇರ್ಲೆಸ್ ಆಗಿ ಇಷ್ಟು ಸಿಸ್ಟಮ್ ಹೊಲಸಾಗೈತಿ. ಅದು ಹೆಂಗೆ ಸಾಧ್ಯವಾಗಿ ಇಷ್ಟು ಜನದ ಜೀವ ಹೋಗ್ಬಿಡ್ತಲ್ಲ, ಇದನ್ನ ಯಾರು ತಂದ್ಕೊಡ್ತಾರೆ, ಯಾರು ತಂದು ಕೊಡ್ತಾರೆ ಇದನ್ನು? ನಮ್ಮ ಸಿಸ್ಟಮಲ್ಲಿ ಏನೇ ಇವಾಗ ನೋಡ್ರಿ, ಒಂದು ಕೊರೋನಾ ಬರಾಕತ್ತೈತಂದ್ರು ಕ್ವಾರಂಟೈನ್ ಮಾಡಿ ಎಷ್ಟೋ ಜನರ ಜೀವನ ಬದುಕ್ಸೈತ್ರಿ. ಅಂಥದ್ರೊಳಗೆ ಈಗ ಯಾಕಶ್ಚಿತ್ ಎಲ್ಲರ ಕಣ್ಣಿಗೂ ತುಂಬ ಸಣ್ಣದಾಗಿ ಕಾಣ್ತಿರ್ಬೋದು, ಬಟ್ ನಿಜವಾಗ್ಲೂ ಅವ್ರವ್ರ ಪರಿವಾರಕ್ಕೆ ಅವರೇ ತಾನೇ ದೊಡ್ಡವರಾಗಿರ್ತಾರೆ. ಆ ಒಂದು ಫೋಟೋ ನೋಡ್ರಿ ನೀವು, ಆ ತಾಯಿ ತನ್ನ ಮಗುನ ಇಷ್ಟ ಅಪ್ಪಿಕೊಂಡು ನನ್ನ ಮಗನಾದರೂ ಬದುಕಲಿ, ಅವನಾದರೂ ಜೀವನ ಮಾಡಲಿ, ನಂದಂತೂ ಆಕಿಗೆ ಗೊತ್ತಾಗೈತಿ ನಾನು ಬದುಕಂಗಿಲ್ಲ, ನಾನು ಇನ್ನು ಕ್ಷಣ ಬದುಕಂಗಿಲ್ಲ, ನನ್ನ ಮಗನಾದರೂ ಬದುಕಲಿ, ಅವ್ನು ಹೆಂಗಾರು ಕಾಪಾಡಲಿ ಅಂತ ಹೇಳಿಬಿಟ್ಟು ತನ್ನ ಎದಿ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡಾಳ. ಕಾರಣ ಅಂದ್ರೇನು, ನಾನು ಹೆಂಗಾದರೂ ಸತ್ತು ಹೋದ್ರೂ ನನ್ನ ಮಗ ಬದುಕಿರ್ತಾನಂಥೇಳಿ ಇಷ್ಟು ಟೈಟಾಗಿ ಹಗ್ ಮಾಡ್ಯಾರ ಗೊತ್ತೇನ್ರಿ. ತನ್ನ ಮಗನಕಿ ಬಿಡಿಸ್ಲಾಕ ಇಷ್ಟು ಕಷ್ಟ ಆಗಕತ್ತಿತ್ತಲ್ಲಿ ಗಂಡಸರಿಗೆ, ಅಷ್ಟು ಟೈಟಾಗಿ ತನ್ನ ಮಗನ ಗಟ್ಟಿಯಾಗಿ ಹಿಡ್ಕೊಂಡಾಳಿರು, ಎಲ್ಲೂ ಬೀಳಬಾರ್ದ ನನ್ನ ಮಗ ಪಾಪ ಆಯ ತಪ್ಪಿ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ನೋಡಿದರೆ ಕೈಯಲ್ಲಿರೋ ಕೂದಲ ಕೂಡ ಎದ್ದು ನಿಲ್ಲುತ್ತೆ, ಅಷ್ಟು ಒಂಥರ ಮನಸ್ಸು ಹಿಂಡೋ ಅಂತಹ ಆ ಫೋಟೋ ನೋಡಿದರೆ ನಿಜವಾಗ್ಲೂ ಭಾಳ ಬೇಸರಕ್ಕೈತಿ. ಇಷ್ಟು ಬೇಜಾರಾಗುತ್ತಂತಂದರೆ ಆ ಒಂದು ಫೋಟೋ ನೋಡಿ. ನಿಜ ಇಲ್ಲಿ ಸಿಸ್ಟಮ್ ತಪ್ಪ, ಗೌರ್ಮೆಂಟ್ ತಪ್ಪ, ಇಲ್ಲ ಪ್ರೇಕ್ಷಣೀಯರು ಹೋಗಕತ್ತಾರ ಅವ್ರ ತಪ್ಪ, ಇಲ್ಲ ಬ್ಲ್ಯಾಕಲ್ಲಿ ಟಿಕೆಟ್ ಮಾಡಿದ ತಪ್ಪ, ಇಲ್ಲ ವಾತಾವರಣ ತಪ್ಪ, ಹವಾಮಾನದ ತಪ್ಪ, ಗೊತ್ತಿಲ್ಲ. ಆದರೆ ಅನ್ಯಾಯವಾಗಿ ಜೀವ ಹೋಗ್ಬಿಡ್ತಲ್ಲ. ನಿಜವಾಗ್ಲೂ ಇಷ್ಟು ಕೆಟ್ಟದಾಗಿ ಪರಿಸ್ಥಿತಿಗಳು ಹೋಗಕ್ಕೆ ಹೊಂಟೈತಿ ಅಂತಂದ್ರೆ ಆರಂಭದ ಘಟ್ಟನೆ. ಇವಾಗ ನೋಡಿದ್ರಿ, ಯಾವುದು ಹೋದ ತಿಂಗಳು ಸಿಲಿಂಡರ್ ಪ್ರಾಬ್ಲಮ್ ಆಯಿತು. ಎಲ್ಲ ಬಿಸಿಲಿಂದ ಕುಂದ್ರಕ್ಕಾಗಕತ್ತಿಲ್ಲ, ನಿಲ್ಲಕ್ಕಾಗಕತ್ತಿಲ್ಲ. ಹೋದ ತಿಂಗಳು ಆ ಪ್ರಾಬ್ಲಮ್, ಈ ತಿಂಗಳ ನಮಗೇನು ಬದುಕಬೇಕನ್ನೋದಾಯ್ತೋ ಇಲ್ಲ ಅಲ್ಲೇ ಹೋಗೋಷ್ಟೊತ್ತಿನ ಸಾಯಿಸ್ಬೇಕನ್ನಕೋತಾರೋ, ಗೊತ್ತರನ್ನ ದೂರಬೇಕು, ಯಾರನ್ನ ತಪ್ಪುದಸ್ತರನ್ನಾಗಿ ಅನ್ಬೇಕು. ಆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋಕೆ ಬಂದಿರೋ ಪ್ರವಾಸಿಗರ ಮೇಲೆ ದೋಷನ ಹಾಕಬೇಕಾ, ಇಲ್ಲ ಈ ಬೋಟ್ ಸಿಸ್ಟಮ್ ಸರಿ ಇಲ್ಲ ಅಂಥೇಳಿ ಅವ್ರ ಮೇಲೆ ಹಾಕಬೇಕಾ, ಇಲ್ಲ ಗೌರ್ಮೆಂಟೇ ಸರಿ ಇಲ್ಲ ಅಂಥೇಳಿ ಅವ್ರ ಮೇಲೆ ಹಾಕಬೇಕಾ, ಯಾರ ಮೇಲೆ ನಾವು ಹಾಕಬೇಕು? ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅನ್ಯಾಯವಾಗಿ ಒಂದು ಜೀವದ ಜೊತೆ ಆಟ ಆಡೋ ಅಧಿಕಾರ ಯಾರಿಗೂ ಇಲ್ಲ ರೀ, ಯಾರಿಗೂ ಇಲ್ಲ.
ಹೇಳ್ತದ, ಸಿಗ್ನಲ್ ಕೊಟ್ಟದ ವಾತಾವರಣ ಸರಿ ಇಲ್ಲ ಅಂತ. ಆದರೂ ಕೂಡ ಬಂಡ ಧೈರ್ಯ ಮಾಡಿ ಈ ಒಂದು ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಖುಷಿಯಾಗಿ ಹೋದಂತಹ ವ್ಯಕ್ತಿಗಳ ಹೆಣವಾಗಿ ಮನೆಗೆ ಬರಾಕತ್ತಾರ. ನಿಜವಾಗ್ಲೂ ಎಷ್ಟು ಕೆಟ್ಟ ಅನ್ಸಾಕತ್ತೈತಿ, ಎಷ್ಟು ಕೆಟ್ಟ ಅನ್ಸಾಕತ್ತೈತಿ ಅಂದ್ರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಿಲ್ಲ. ಆ ಒಂದು ಫೋಟೋ ನೋಡಿ ನಿಜವಾಗ್ಲೂ ಈ ಒಂದು ಫೋಟೋಯಿಂದ ಕೇವಲ ಆಗಿರೋ ಘಟನೆ ಈ ರೀತಿ ಈ ಒಂದು ಮಧ್ಯಪ್ರದೇಶದೊಳಗೆ ಆಗತ್ತೆ, ಬರ್ಗಿ ಡ್ಯಾಮ್ ಕಡೆ ಆಗೈತಿ ಅನ್ನೋ ಒಂದು ಸ್ಟೋರಿ ನೆನಪಿಟ್ಕೊಳ್ಳೋಕ್ಕಿಂತ ಒಂದು ತಾಯಿ ಮಮತೆನ ನೆನಪಿಟ್ಕೊಳ್ರಿ. ಎಷ್ಟೋ ಜನ ತಾಯಿಗಳನ್ನು ಕೇವಲವಾಗಿ ಹೀನಾಯವಾಗಿ ಕೆಟ್ಟ ರೀತಿಯಿಂದ ವೃದ್ಧಾಶ್ರಮಕ್ಕೋ ಅಥವಾ ಎಲ್ಲೋ ಬೀದಿಲಿ ಬಿಟ್ಟು ಬರೋದು, ಸೊ ಈ ರೀತಿ ಎಲ್ಲ ಮಾಡ್ತಾರೋ. ಪಾಠ ಕಲೀರಿ. ತಾಯಿಗಿಂತ ಮಿಗ್ಲಾದ ಏನೂ ಇಲ್ಲ ಜೀವನದೊಳಗೆ. ಒಂದು ಬರ್ತೈತಿ, ಒಂದು ಹೋಗ್ತೈತಿ. ಆದರೆ ತಾಯಿ ಹೋತಂದ್ರೆ ಮತ್ತೆ ಯಾವತ್ತೂ ಬರೋಂಗಿಲ್ಲ. ಸಾಧ್ಯ ಆದ್ರೆ ತಾಯಿನ ಭಾಳ ರೆಸ್ಪೆಕ್ಟ್ ಮಾಡಿರಿ. ತಾಯಿನ ನೀವು ತಲೆ ಮೇಲೆ ಕುಂಸ್ಕೊಂಡು ಮೆರೀರಿ, ತಪ್ಪಿಲ್ಲ. ಸಾಧ್ಯ ಆದ್ರೆ ಇವರು ಸಾವಿಗೊಂದು ನ್ಯಾಯ ಸಿಕ್ಬಿಡ್ಲಿ ಅಷ್ಟೇ. ಸೊ ಈ ವಿಡಿಯೋ ಮೂಲಕ ಇಷ್ಟೇ. ಎಲ್ಲೇ ಹೋಗ್ರಿ, ಏನೇ ಬೋಟಿಂಗ್ ಮಾಡಿರಿ, ಏನೇ ನೀವು ಪ್ಯಾರಾಚೂಟ್ ಡೈವಿಂಗ್ ಮಾಡಿರಿ, ಇಲ್ಲ ಸ್ಕೂಬಾ ಡೈವಿಂಗ್, ಎನಿಥಿಂಗ್, ಬಟ್ ಸೇಫ್ ಆಗಿರ್ರಿ. ಹವಾಮಾನ ನೋಡ್ರಿ, ಕಾಯ್ತಿರ್ತಾರ್ರಿ ಮನೆಯೊಳಗೆ. ನನ್ನ ಮಗ ಬಂದಿಲ್ಲ, ಮಗಳು ಬಂದಿಲ್ಲ, ಅಪ್ಪ ಬಂದಿಲ್ಲ, ಅಮ್ಮ ಬಂದಿಲ್ಲ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಅದಾಳ, ನನ್ನ ಮಗಳಿಗೆ ನಾನು ಇದು ಅದನ್ನು ಕೊಡಿಸ್ಬೇಕು, ಇದನ್ನು ಕೊಡಿಸ್ಬೇಕಂತ ಜೀವನದೊಳಗೆ ಸಣ್ಣ 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 ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಭಾಳ ಅಂದ್ರೆ ಭಾಳ ಈ ಗುರುವಾರ ಅನ್ನೋದು ಇಷ್ಟು ಬ್ಲ್ಯಾಕ್ ಡೇ ಆಗ್ಬಿಡ್ತಂತಂದ್ರೆ ಭಾಳ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಯಾರು ತೀರ್ಕೊಂಡಿದ್ದಾರಲ್ಲ ಅವ್ರ ಎಲ್ಲ ಆತ್ಮಕ್ಕೂ ಶಾಂತಿ ಸಿಗಲಿ. ಥ್ಯಾಂಕ್ ಯು.